ಬೆಂಗಳೂರಿನಲ್ಲಿರುವಂತ ನಕಲಿ ವೈದ್ಯರು ಹಾವಳಿ ಹೇಗಿದೆ, ಎಲ್ಲೆಲ್ಲಿದ್ದಾರೆ ನಕಲಿ ವೈದ್ಯರು, ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ಮೆಗಾ ಆಪರೇಷನ್ ಇದು. ನಾಗಶೆಟ್ಟಿಹಳ್ಳಿಯಲ್ಲೂ ಕೂಡ ನಕಲಿ ವೈದ್ಯರ ಹಾವಳಿ ಇದೆ. ನಕಲಿ ದಂಧೆ ಇದ್ರೂ ಕೂಡ ಪ್ರಶ್ನೆ ಮಾಡಿದ್ರೆ ದುರಹಂಕಾರದ ಉತ್ತರ ಕೊಡ್ತಾರೆ ಡಾಕ್ಟರ್ ಮನ್ಸೂರ್. ನಕಲಿ ವೈದ್ಯರು ನಾಗಶೆಟ್ಟಿಹಳ್ಳಿಯಲ್ಲೂ ಕೂಡ ನಕಲಿ ವೈದ್ಯರ ಹಾವಳಿ. ಪ್ರಶ್ನೆ ಮಾಡಿದ್ರೆ ಇವ್ರು ಕೊಡೋ ಉತ್ತರ ಇವರಿಗೆ ಪ್ರಿಯ. ನಾಗಶೆಟ್ಟಿಹಳ್ಳಿಯ ಡಾಕ್ಟರ್ ಮನ್ಸೂರ್ ಹಲವು ವರ್ಷಗಳಿಂದ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದಾರೆ. ನಕಲಿ ವೈದ್ಯರು ಕ್ಲಿನಿಕ್ ನಡೆಸೋದಕ್ಕೆ ಪರ್ಮಿಷನ್ ಇಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಕೇಳಿದ್ರೆ, ಸರ್ಟಿಫಿಕೇಟ್ ಕೇಳಿದ್ರೆ ಇವ್ರು ಕೊಡೋ ಉತ್ತರ ದುರಹಂಕಾರದ ಉತ್ತರ. ಹಾಗಾದ್ರೆ ಇಲ್ಲಿಗೆ ಬರೋ ಪೇಷಂಟ್ ಇವ್ರ ಕತೆ ಏನು? ಇಲ್ಲ ಸರ್, ನಾವು ಹೋಗ್ಬಿಟ್ಟು ಆಪಂತೂ ಮಾಡಲ್ಲ. ಅವ್ರ ಹತ್ರ ಸರ್ಟಿಫಿಕೇಟ್ ಇಲ್ಲ ಸರ್, ನಾವೇನು ಮಾಡೋಣ? ಮಾಡಲ್ಲ ಅವ್ರ ಆ ಕ್ಲಿನಿಕ್ ಇಲ್ಲ, ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಇದ್ರೆ ತೋರಿಸ್ಬೇಕಿತ್ತು. ದೃಶ್ಯದಲ್ಲೇ ನೋಡ್ತಾ ಇದ್ದೀರಿ, ಈ ಡಾಕ್ಟರ್ ಹತ್ರ ದಾಖಲೆ ಕೇಳಿದ್ರೆ ಬೈಕ್ ಎತ್ಕೊಂಡು ಹೇಗೆ ಎಸ್ಕೇಪ್ ಆದ್ರು ನೋಡಿ. ನಾನು ಕೇಳೋದು, ಅಲ್ಲಿ ನಮ್ಮ ರಿಪೋರ್ಟರ್ ಕೇಳ್ತಾ ಇದ್ದಾರೆ, ಪದೇ ಪದೇ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ದಾಖಲೆ ಇದ್ರೆ ತೆಗೆದು ಎಸಿರಿ ಅಲ್ಲ ಮುಖಕ್ಕೆ, ಎಸಿರಿ ನಮ್ಮ ಮುಖಕ್ಕೆ. ಆದ್ರೆ ನೀವು ಮಾಡ್ತಾ ಇರೋದೇನು, ಎಸ್ಕೇಪ್ ಆಗ್ತಾ ಇದ್ರಿ. ಯಾಕಂದ್ರೆ ನೀವು ಫೇಕ್ ಡಾಕ್ಟರ್, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, KPME ನಂಬರೇ ಇಲ್ಲದೆ ಕ್ಲಿನಿಕ್ ಹೇಗೆ ನಡೆಸ್ತಾ ಇದ್ದೀರಾ? ಹಾಗಾದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಏನ್ ಮಾಡಬೇಕು? ಅಧಿಕಾರಿಗಳಿಗೂ ಕೂಡ ಒಂದು ಕಾರ್ಯವ್ಯಾಪ್ತಿ ಅಂತ ಕೊಟ್ಟಿರ್ತಾರೆ. ಆ ವ್ಯಾಪ್ತಿಯಲ್ಲಿ ಬರುವಂತ ಕ್ಲಿನಿಕ್, ಆಸ್ಪತ್ರೆ, ವೈದ್ಯರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ಇರಬೇಕು, ಅದ್ರ ಮೇಲೆ ಕಣ್ಣಿಟ್ಟಿರಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಸೊ ನಾವಿವಾಗ ಹಾಸ್ಪಿಟಲ್ ಅಂದರೆ ಕ್ಲಿನಿಕ್ನ ಒಳಭಾಗದಲ್ಲಿದ್ದೀವಿ, ಅಂದರೆ ಸ್ನೇಹ ಕ್ಲಿನಿಕ್ನ ಒಳಭಾಗದಲ್ಲಿ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು. ಅಂದರೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಒಂದು ಚಾರ್ಟ್ಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಥೇಟ್ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂಥ ಒಂದು ಚಾರ್ಟ್ಗಳಿರುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಸದ್ಯ ನಾವು ಒಳಗಡೆ ಹೋಗೋಕೆ ಕೂಡ ಪ್ರಯತ್ನ ಮಾಡ್ತೀವಿ. ಅಂದರೆ ಡಾಕ್ಟರ್ ಇಲ್ಲಿ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ತೀವಿ. ಈಗ ಡೋರನ್ನು ಓಪನ್ ಮಾಡ್ತೀವಿ. ಸೊ ನಮಸ್ತೆ. ಸೊ ಇಲ್ಲಿ ವೈದ್ಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇಲ್ಲಿ ಸಾರ್ವಜನಿಕರು ಇಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ ತಾವು ನಕಲಿ ಡಾಕ್ಟರು ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ತಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದೆಯಾ ಸರ್? ತಾವು ಕಲ್ತಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು, ತಮ್ಮ ಹತ್ರ ಎಲ್ಲ ಪರ್ಮಿಷನ್ಗಳು ಎಲ್ಲ ಇದೆ ಸರ್? ಯಾರು ಹೇಳಿದ್ದು? ಸರ್, ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ನಕಲಿ ಡಾಕ್ಟರ್ ಇದ್ದಾರೆ, ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕಂಡು ಪರ್ಸನ್ಸ್ ಇದ್ದಾರೆ ಅವ್ರಿಗೆ ಕಳಿಸಿ. ಯಾರನ್ನ ಕಳಿಸ್ಬೇಕು ತಮ್ಮ ಪ್ರಕಾರ? ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿ. ತಮ್ಮ ದಾಖಲೆಗಳನ್ನು ತೋರಿಸ್ಬೋದಾ ಸರ್? ಇವಾಗ ತಮ್ಮ ಹತ್ರ ಇರ್ತಕ್ಕಂಥ ಸರ್ಟಿಫಿಕೇಟು, ಸರ್ ತಮ್ಮ ಕ್ವಾಲಿಫಿಕೇಶನ್ ಸರ್? ಪರ್ಸನ್ BAMS. ತಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದೆಯಾ ಸರ್? ಬಟ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ಟಿಫಿಕೇಟ್ ನಿಮ್ಮದು ಕಂಡು ಬರ್ತಾ ಇಲ್ಲ. ನೀವು ಅದೇ ರೀತಿ ಅಂದರೆ ಪೇಷಂಟ್ಗಳನ್ನ ಚೆಕ್ ಮಾಡ್ತೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಟಿಫಿಕೇಟ್ಸ್ ಹಾಕ್ಬೇಕಾದ್ರೆ ಹಾಕೋಣ, ಅದಕ್ಕೇನಿಲ್ಲ. ತೋರಿಸ್ಬೋದಲ್ಲ ಸರ್? ಇವಾಗ ತಮ್ಮ ಹತ್ರ KPME ಲೈಸೆನ್ಸ್ ಇಲ್ಲ, ಆದರೂ ಕೂಡ ತಾವು ಕ್ಲಿನಿಕನ್ನು ನಡೆಸ್ತಾ ಇದ್ರಿ. ಎಲ್ಲ ಇದೆ, ಎಲ್ಲ ಯಾರು ಪರ್ಸನ್ಸ್ ಬಂದ್ಯಾರ ಅವ್ರಿಗೆಲ್ಲ ನಾವು ತೋರಿಸಿದ್ದೀವಿ ಡಾಕ್ಯುಮೆಂಟ್ಸು, ಆಯಿತಾ? ಸೊ ಎಲ್ಲ ಎಷ್ಟೋ ಸತಿ ಬಂದು ಎಲ್ಲ ತೋರಿಸ್ಕೊಂಡು ನಾವು ತೋರಿಸಿದ್ದೀವಿ, ಅದು ಲೈಸೆನ್ಸು ತೊಗೊಂಡಿದ್ದೀವಿ. ಬಟ್ ಆದರೂ ಯಾರಾದರೂ ಬರಬೇಕಂದ್ರೆ ಆ ಪರ್ಸನ್ಸ್ ಬನ್ನಿ, ನಾವು ಅವ್ರಿಗೆ ತೋರಿಸ್ತೀವಿ. ಅದೇ ಯಾರು ಬರ್ಬೇಕು, ನೀವೇ ಹೇಳಿ ಯಾರನ್ನ ಕರ್ಕೊಂಡು ಬರಬೇಕು ಅಂತ. ಸರ್, ಈಗ ನಾವು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ತಾವೀಗ ಸರ್ಟಿಫಿಕೇಟ್ ತೋರಿಸ್ಬೇಕು. ಸೊ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ವೀಕ್ಷಕರು, ಏನಂತಂದ್ರೆ ಇಲ್ಲಿ ವೈದ್ಯರು ಕೂಡ ನಮ್ಮನ್ನ ಹೊರಗಡೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ದಾಖಲೆಗಳು ಇಲ್ಲ, ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಸರ್ಟಿಫಿಕೇಟ್ಗಳು ಇಲ್ಲ. ಸೊ ಇಲ್ಲೂ ಕೂಡ ಸರ್ ಹೊರಗಡೆ ಇಲ್ಲ. ತಾವು ಸರ್ಟಿಫಿಕೇಟ್ ತೋರಿಸಿ ಸರ್. ಸರ್ ಸರ್ಟಿಫಿಕೇಟ್ ತೋರಿಸಿ, ತೋರಿಸಿ ಸರ್, ತೋರಿಸಿ. ಸೊ ಈಗ ಇಲ್ಲಿ ಇರ್ತಕ್ಕಂಥ ವೈದ್ಯರು ಇಲ್ಲಿ ಸರ್ಟಿಫಿಕೇಟ್ ಎಲ್ಲ ಅಂದರೆ ತಮ್ಮ ಹತ್ರ ಸರ್ಟಿಫಿಕೇಟ್ ಇವೆ ಅನ್ನೋದು ಕೂಡ ಇಲ್ಲಿ ಖಾತ್ರಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು. ಸರ್, ಇದು ರಿಜಿಸ್ಟ್ರೇಷನ್ ನಂಬರ್ ನಿಮ್ದಲ್ಲ, ಬೇರೆಯವ್ರದ್ದು. ರಿಜಿಸ್ಟ್ರೇಷನ್ ತಮ್ಮದಲ್ಲ, ಬೇರೆಯವ್ರದ್ದು. ಹಾಂ, ಅಲ್ಲ ತಮ್ಮ ಹತ್ರ ಈಗ KPME ಹೊರಗಡೆ ಹೋಗಂಗಿಲ್ಲ ಸರ್. ಇವಾಗ ತಮ್ಮ ಹತ್ರ KPME ಲೈಸೆನ್ಸ್ ಇಲ್ಲ. ಸೊ ಅದು ಕೂಡ ನಮ್ಗೆ ತೋರಿಸ್ಬೋದಲ್ಲ? ಲೈಸೆನ್ಸ್ ಅಪ್ಲೈ ಮಾಡಿದ್ದೀವಿ. ನೋ ಪೊಲ್ಯೂಷನ್ ಬೋರ್ಡ್ ಸರ್ಟಿಫಿಕೇಟ್ ಇದೆ, ಮತ್ತು ಇದು ಡಿಸ್ಪೋಸ್ ಮಾಡೋದು ಗಾರ್ಬೇಜ್ ಎಲ್ಲ ಇದೆ. ಇಲ್ಲ, ಯಾರು ಹೇಳಿದ್ ನಿಮ್ಗೆ? ಇದು ಕರ್ಕೊಂಬರಿ, ಹೋಗಿ. ಇಲ್ಲ ರೀ, ದಯವಿಟ್ಟು ಹೊರಗಡೆ ಹೋಗಿ. ಇಲ್ಲ, ನಿಮ್ಗೆಲ್ಲ ನಾವು ಕೊಡೋಕೆ ತೋರಿಸ್ಬೇಕಾಗಿರೋದು. ಪರ್ಸನ್ಸ್ ಯಾರಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಕಳಿಸಿ ನಾವು ಅವ್ರ ಹತ್ರ ಕಳಿಸ್ತೀವಿ. ಈಗ ಸರ್ಟಿಫಿಕೇಟ್ ತೋರಿಸಿದ್ದೆ ನಾನಂದು. KPME ಅಪ್ಲೈ ಮಾಡಿದ್ದೀವಿ ರೀ. ಇದು ಯಾವ್ದು? KPME ಯಾರ್ದು? ಇದು
ಇದು ಎಲ್ಲಿಂದ ಬಂದು KPME ಯಾವ್ದು ಇದು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ರೂಲ್ಸ್ ಹೊಸದಾಗಿ ನಿಮ್ಮ ಹತ್ರ ಯಾವ್ದು ಸರ್ಟಿಫಿಕೇಟ್ ಇಲ್ಲ ಸರ್? ಇದೇ ರೀ ಎಲ್ಲ ನನ್ನ ಹತ್ರ. ನೀವು ಹೋಗಿ ನಾವು ಇಲ್ಲ ಸರ್, ಮಾಡ್ತೀವಿ. ನೀವು ಹೋಗಿ ಅಂತಲ್ಲ, ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ದಾಖಲೆ ದಯವಿಟ್ಟು ಇಲ್ಲ. ಹೊರಗಡೆ ಹೋಗಿ. ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ, ತಾವು ಯಾವುದೇ ಹೊರಗಡೆ ರೀತಿಯ- ಬನ್ನಿ. ಹೊರಗಡೆ ಇಲ್ಲ ಸರ್, ತಾವು ಇಲ್ಲೇ ಹೇಳ್ಬೇಕು. ಅಲ್ಲೇ ಇರ್ರಿ ನೀವು. ಹೇಳಿ. ವೇಟ್ ಮಾಡಿ, ಅಲ್ಲೇ ವೇಟ್ ಮಾಡಿ. ಸೊ ಇಲ್ಲಿ ಕೂಡ ವೈದ್ಯರು ಈಗ ಕ್ಲಿನಿಕನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಹೊರಡೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದರೆ ವೈದ್ಯರು ಸರ್ಟಿಫಿಕೇಟ್ ಕೇಳಿದ ತಕ್ಷಣವೇ ಇಲ್ಲಿಂದ ಆಸ್ಪತ್ರೆಯಿಂದ ಹೊರಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅವ್ರ ಬ್ಯಾಗನ್ನು ಮತ್ತು ಹೆಲ್ಮೆಟನ್ನು ಎರಡೂ ತೆಗೆದುಕೊಂಡು ಇಲ್ಲಿ ಓಡಿ ಹೋಗ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ದಾಖಲೆಗಳನ್ನು ತೋರಿಸಿ ಅಂತಂದರೆ ಹಾಸ್ಪಿಟಲನ್ನು ಕ್ಲೋಸ್ ಮಾಡುವಂತಹ ಇಲ್ಲಿ ಸ್ಥಿತಿಯಲ್ಲಿ ವೈದ್ಯರು ಇದ್ದಾರೆ, ಅಂದರೆ ನಕಲಿ ವೈದ್ಯರು ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ ನೋಡ್ಬೋದು, ಅಂದರೆ ಪೇಷಂಟ್ಗಳನ್ನ ಎಲ್ಲರನ್ನೂ ಕೂಡ ಇಲ್ಲಿ ಹೊರಗಡೆ ಕಳಿಸಿ ಇಲ್ಲಿ ಓಡೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಏನಾದರೂ ದಾಖಲೆಗಳನ್ನು ಕೇಳಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಬನ್ನಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು ಇಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಬ್ಯಾಗನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಸರ್, ತಮ್ಮ ಹತ್ರ ಎಲ್ಲ ದಾಖಲೆಗಳು ಇದ್ರೂ ಕೂಡ ಯಾಕೆ ಸರ್ ತಾವು ಹೋಗ್ತಾ ಇದ್ರಿ? ನಿಮಗೆ ನಾವು ತೋರಿಸಿದ್ರು ನಕಲಿ ಅಂತ ಇದ್ದೀರಲ್ಲ ನೀವು. ಸರ್ಟಿಫಿಕೇಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತ ಇದ್ದೀರಾ? ಹಾಂ, ನೀವು ಹೇಳ್ತೀನಿ, ನಿಮ್ಮ ಚಾನಲ್ಗೆ ಹೇಳ್ತೀನಿ ರೀ. ಹಾಂ, ಓಡೋಗ್ತಿದ್ದೀನಾ? ಯಾರಿಗೆ ಕರಿಬೇಕೋ ಅವ್ರು ಕರಿತೀನಿ ರೀ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ವೈದ್ಯರು ಯಾವ ರೀತಿ ಅಂದರೆ ಕ್ಲಿನಿಕನ್ನು ಕ್ಲೋಸ್ ಮಾಡಿ ಓಡಿ ಹೋಗ್ತಿದ್ದಾರೆ, ಬೈಕನ್ನು ಹತ್ತಿ ಓಡಿ ಹೋಗ್ತಿದ್ದಾರೆ ಅಂತ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಷ್ಟರ ಮೇಲೆ ನಮಗೆ ಗೊತ್ತಾಗುತ್ತೆ ಇವರು ಅಸಲಿ ವೈದ್ಯರ ಅಥವಾ ನಕಲಿ ವೈದ್ಯರ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಡಾಕ್ಯುಮೆಂಟ್ ತೋರಿಸಿ, ಸರ್ಟಿಫಿಕೇಟ್ ಇದ್ರೆ ತೋರಿಸಿ ಅಂತ ಅಂದ್ರೆ ಸೀದಾ ಬೈಕ್ ಹತ್ಕೊಂಡು ಎಸ್ಕೇಪ್ ಆದ್ರು ಡಾಕ್ಟರ್. ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಬೈಕ್ ಹತ್ಕೊಂಡು ಗಾಯಬಾಗ್ತಾರೆ. ಗೆಳೆಯನ ಮೂಲಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪರ್ಕ ಸುದ್ದಿ ನಿಲ್ಲಿಸುವಂತೆ ಮನ್ಸೂರ್ ಗೆಳೆಯ ಅಂಗಲಾಚಿದ್ದಾರೆ. ನನ್ನ ಗೆಳೆಯನದ್ದು ಏನೂ ತಪ್ಪಿಲ್ಲ, ಬಿಟ್ಬಿಡಿ ಅಂತ ಗೆಳೆಯ ಗೋಗರ್ದಿದ್ದಾರೆ. ಡಾಕ್ಟರ್ ಮನ್ಸೂರ್ ಏನ್ ಮಾತಾಡಿದ್ರು, ನಕಲಿ ಡಾಕ್ಟರ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೋದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆಮೇಲೆ ಏನ್ ಮಾಡಿದ್ರು, ತನ್ನ ಫ್ರೆಂಡ್ ಕಡೆಯಿಂದ ಸುವರ್ಣ ನ್ಯೂಸ್ ಮುಂದೆ ಮನವಿ ಮಾಡ್ಕೊಂಡಿದ್ದಾರೆ. ಬಿಟ್ಬಿಡಿ, ನನ್ನ ಗೆಳೆಯಂದೇನೂ ತಪ್ಪಿಲ್ಲ, ನಿಲ್ಲಿಸ್ಬಿಡಿ ಈ ಸುದ್ದಿನ ಅಂತ. ಸರ್ಟಿಫಿಕೇಟ್ ಇದೆ ಅಂದಮೇಲೆ ಅದನ್ನ ತೋರ್ಸೋದಕ್ಕೆ ಏನ್ ಕಷ್ಟ? ಅದೇನು ವಜ್ರದ ಅದು ತೆಗೆದು ಕಬಡಲ್ಲಿ ಇಡೋದಕ್ಕೆ? ಯಾರೇ ಬಂದ್ರು ತೋರಿಸ್ತೀವಿ ಅಂತ ನಿಯಮನೇ ಇದೆ. KPME ನಿಯಮ ಇದೆ. ನೀವು ಕ್ಲಿನಿಕ್ ಮಾಡಿ, ಆಸ್ಪತ್ರೆ ಮಾಡಿ, ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು KPMEಗೆ. ಅದರ ನಂಬರ್ ಅನ್ನ ನೀವು ಹೊರಗಡೆ ಹಾಕಿರಬೇಕು. ಜನ ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಬರೀ ಆರೋಗ್ಯ ಇಲಾಖೆ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ ಅಲ್ಲ, ಸಾರ್ವಜನಿಕರ ಸಹಕಾರ ಕೂಡ ಬೇಕಾಗತ್ತೆ. ನಿಮ್ಮ ಏರಿಯಾಗಳಲ್ಲಿ ಈ ತರ ನಕಲಿ ಡಾಕ್ಟರ್ ಇದ್ರೆ ಕೊಡಿ ಮಾಹಿತಿಯನ್ನ, ಕೊಡಿ ದೂರನ್ನ. KPME ನಂಬರ್ ಇದೆಯಾ, ಹೊರಗಡೆ ಹಾಕಿದಾರಾ, ಚೆಕ್ ಮಾಡಿ. ಇಂಥವ್ರ ಕೈ ಟ್ರೀಟ್ಮೆಂಟ್ ತಗೊಂಡು ನಾಳೆ ಇನ್ನೊಂಥರ ಆದ್ರೆ ಜೀವನ ಪೂರ್ತಿ ಅನುಭವಿಸಬೇಕಾಗ ಬಂದ್ರೆ ಯಾರು ಹೊಣೆ ಅದಕ್ಕೆ? ಬನ್ನಿ ಸರ್. ಇಲ್ಲ ಸರ್, ನಾವು ಹೋಗ್ಬಿಟ್ಟು ಆಪಂತೂ ಮಾಡಲ್ಲ. ಅವ್ರ ಹತ್ರ ಸರ್ಟಿಫಿಕೇಟ್ ಇಲ್ಲ ಸರ್, ನಾವೇನು ಮಾಡೋಣ? ಮಾಡಲ್ಲ ಅವ್ರ ಆ ಥರ ಕ್ಲಿನಿಕ್ ಇದಿಲ್ಲ, ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾರೆ. ಸರ್, ಡಾಕ್ಯುಮೆಂಟ್ ಇದ್ರೆ ತೋರಿಸ್ಬೇಕಿತ್ತು. ಅವಕ್ಕೆ ನಾವು ಕೊಟ್ಟರೆ ಎಲ್ಲರೂ ಗೊತ್ತಿಲ್ಲ. ಸರ್, ಯಾರಿಗೆ ಹೇಳ್ತೀರಿ? ನನಗೇನು ನೋಡಿ ಸರ್, ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಿಮ್ಮ ಕೆಲಸ ನೀವು ಮಾಡಿ. ಏನು ಗೊತ್ತಾ, ನಿಮ್ಮ ಫ್ರೆಂಡ್ ಓಡೋದು ನಮ್ಮ ಡಾಕ್ಯುಮೆಂಟ್ ತೋರಿಸಿದ್ರೆ ನಾವು ಏನು ಮಾಡ್ತಾನೆ ಇರಲಿಲ್ಲ, ಸುದ್ದಿನೇ ಮಾಡ್ತಿರಲಿಲ್ಲ. ನೀವು ಏನಾದರೂ ಆಫೀಸ್ಗೆ ಬರಬೇಕು, ಮಾತಾಡ್ಬೇಕು. ನಾನು ಮುಂದೆ ಏನು ಮಾತಾಡೋಕ್ಕಾಗಲ್ಲ. ಇಷ್ಟಕ್ಕೆ ಮುಗಿಯೋದಿಲ್ಲ ಇವರ ಕರ್ಮಕಾಂಡ. ಕೇವಲ ಹೆಬ್ಬಾಳ ಮತ್ತು ಯಲಹಂಕ ಭಾಗದಲ್ಲಿ ಸಿಕ್ಕಂತ ನಕಲಿ ವೈದ್ಯರು ಇವರು. ಇಡೀ ಬೆಂಗಳೂರಿನಾದ್ಯಂತ, ಇಡೀ ರಾಜ್ಯದಾದ್ಯಂತ ಹುಡುಕಾಡಿದ್ರೆ ಎಷ್ಟು ನಕಲಿ ವೈದ್ಯರು ಸಿಗ್ತಾರೆ? ಎಷ್ಟು ಜನರ ಜೀವ ಉಳಿಸಬಹುದು? ಹಾಗಾದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಬಗ್ಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.